ಸ್ನೇಹಿತರೆ, ಮೈ ಸಿಸ್ಟರ್ ಚಾನೆಲ್ಗೆ ಸ್ವಾಗತ. ಈ ದಿನದ ಸುದ್ದಿ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ಸೋಮವಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ ತಡೆದು ಪ್ರತಿಭಟನೆ. ಸ್ನೇಹಿತರೆ, ಈ ಸುದ್ದಿ ವೀಕ್ಷಿಸಿದ ನಂತರ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇಂತಹ ಹತ್ತಾರು ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ರಾಜ್ಯ ಗಣಿ ಭೂವಿಜ್ಞಾನ ಮತ್ತು ತೋಟಗಾರಿಕಾ ಸಚಿವ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್. ಮಲ್ಲಿಕಾರ್ಜುನ್ ಅವರಿಗೆ 58ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಹೊನ್ನಾಳಿ ತಾಲೂಕು ಸಾಧು ವೀರಶೈವ ಸಮಾಜದ ಅಧ್ಯಕ್ಷೆ ಎಚ್. ಗದ್ದಿಗೇಶ್ ಹಾಗೂ ಮಾಜಿ ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಶೀಲಗದ್ದಿಗೇಶ್. ಸ್ನೇಹಿತರೆ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮದಲ್ಲಿ ಸೋಮವಾರ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಾಜ್ಯ ರಸ್ತೆ ಸಾರಿಗೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹೊನ್ನಾಳಿಯಿಂದ ಸಾಸ್ವೆಹಳ್ಳಿ ಆನವೇರಿ ಮಾರ್ಗವಾಗಿ ಶಿವಮೊಗ್ಗಕ್ಕೆ ಹೋಗುವ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳು ಪ್ರತಿನಿತ್ಯ ಹೊನ್ನಾಳಿಯಿಂದ ಸಾಸ್ವೆಹಳ್ಳಿ ಬಸ್ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ತುಂಬಿರುತ್ತಿದ್ದು, ಹೊನ್ನಾಳಿಯಿಂದ ಸಾಸ್ವೆಹಳ್ಳಿಗೆ ಬರುವಷ್ಟರಲ್ಲಿ ಬಸ್ನಲ್ಲಿ 100ರಿಂದ 150 ಪ್ರಯಾಣಿಕರು ತುಂಬಿರುತ್ತಿದ್ದು, ಸಾಸ್ವೆಹಳ್ಳಿ ನಂತರ ಶಿವಮೊಗ್ಗದವರೆಗೂ 45 ಕಿಲೋಮೀಟರ್ ಯಾವುದೇ ನಿಲ್ದಾಣದಲ್ಲಿ ಬಸ್ ನಿತ್ತರೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ಹತ್ತಲು ಬಸ್ನಲ್ಲಿ ಸ್ಥಳವೇ ಇರುತ್ತಿಲ್ಲ. ಆದರೂ ಬಸ್ ಹತ್ತುವ ಅನಿವಾರ್ಯತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಿದ್ದು, ಬಸ್ಗೆ ಜೋತು ಬಿದ್ದುಕೊಂಡು ಪ್ರಯಾಣಿಸುವ ದುಸ್ಥಿತಿ ಪ್ರತಿನಿತ್ಯ ಸಾಸ್ವೆಹಳ್ಳಿ ಆನವೇರಿ ಶಿವಮೊಗ್ಗ ಮಾರ್ಗದಲ್ಲಿ ಇದ್ದು, ಈ ಬಗ್ಗೆ ಶಿವಮೊಗ್ಗದ ಸಾರಿಗೆ ಬಸ್ ಟಿಸಿ ನವೀನ್ ಕುಮಾರ್ ಹಾಗೂ ಡಿಟಿಒ ದಿನೇಶ್ ಚನ್ನಗಿರಿ ಅವರಿಗೆ ಸಾಕಷ್ಟು ಬಾರಿ ಈ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ಬಿಡುವಂತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸ್ಥಳೀಯ ಗ್ರಾಮ ಪಂಚಾಯಿತಿಯರು ಮನವಿ ಮಾಡಿ ಅರ್ಜಿ ಸಲ್ಲಿಸಿದರು. ಸಾರಿಗೆ ಬಸ್ ಅಧಿಕಾರಿಗಳು ಸ್ಪಂದಿಸದೇ ಇರುವ ಕಾರಣಕ್ಕೆ ಪ್ರತಿಭಟನೆಗೆ ಮುಂದಾಗಿರುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಹೇಳಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಹೊನ್ನಾಳಿ ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 6ರೊಳಗೆ ಈ ಮಾರ್ಗವಾಗಿ ಸರ್ವೆ ಕಾರ್ಯ ನಡೆಸಿ ಇಲಾಖೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ಬಿಡಿಸುವ ವ್ಯವಸ್ಥೆ ಮಾಡುತ್ತೇನೆ ಎಂದಾಗ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಈ ನಿಗದಿತ ದಿನದೊಳಗೆ ಹೆಚ್ಚುವರಿ ಬಸ್ ಬಿಡದೆ ಹೋದಲ್ಲಿ ಅಕ್ಟೋಬರ್ 6ರಿಂದ ಸಾಸ್ವೆಹಳ್ಳಿಯಲ್ಲಿ ಇದೇ ರಾಜ್ಯ ರಸ್ತೆ ಸಾರಿಗೆ ಬಸ್ಗಳನ್ನು ತಡೆಯುವ ಮೂಲಕ ಅನಿರ್ದಿಷ್ಟ ಅವಧಿಯ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಡಿಪೋ ಮ್ಯಾನೇಜರ್ ರಾಮಚಂದ್ರಪ್ಪನವರಿಗೆ ತಿಳಿಸುವ ಮೂಲಕ ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಹೊನ್ನಾಳಿ ಡಿಪೋ ಸೆಕ್ಯೂರಿಟಿ ಆಫೀಸರ್ ಮಂಜುನಾಥ್, ಚೆಕಿಂಗ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಟ್ರಾಫಿಕ್ ಕಂಟ್ರೋಲರ್ ನಾಗರಾಜಪ್ಪ, ಸಾಸ್ವೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರಾದ ದೇವರಾಜ್, ಮಂಜುನಾಥ್ ಉಪಸ್ಥಿತರಿದ್ದು ಪ್ರತಿಭಟನಾ ವಿದ್ಯಾರ್ಥಿಗಳ ಅಹವಾಲು ಆಲಿಸಿದರು. ಲಿಂಗಾಪುರ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವುದು ಕಂಡುಬಂದಿತು. ಆತ್ಮೀಯ ಸ್ನೇಹಿತರೆ, ಇಂತಹ ಹತ್ತಾರು ಸ್ಥಳೀಯ ಸುದ್ದಿಗಳಿಗಾಗಿ ಈ ನಿಮ್ಮ ಮೈ ಸಿಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಈ ಸುದ್ದಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವು ಅದಕ್ಕೆ ಟೈಮ್ ಕೊಡ್ತಿರೋದು, ನಾವು ನಿಮಗೆ ಅದಕ್ಕೆ ಟೈಮ್ ಕೊಡ್ತಾ ಇರೋದು. ನೀವು ಏನ್ ಮಾಡ್ತೀರೋ ಮಾಡಿ ಕೇಳ್ರಿ. ನಮಗೆ ನೀವು ಹೇಳಿ ಟೈಮಿಗೆ ಬಸ್ ಬರ್ಬೇಕು ಇಲ್ಲಿಗೆ ಅಷ್ಟೇ. ಏನ್ ಸರ್ ಬಸ್ಗಳು ಸಾಕಾಗ್ತಿಲ್ಲ, ಹೆಚ್ಚುವರಿ ಬಸ್ ಬಿಡಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ರು. ಮತ್ತೆ ಇದನ್ನು ಕೂಡ ಸಾಕಷ್ಟು ಸಲ ಫೋನ್ ಮಾಡಿದ್ರು. ನಾವು ವಿಭಾಗೀಯ ಕಚೇರಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀವಿ. ನಮ್ಮ ಡಿಪೋ ಲೆವೆಲಿಂದ ಕೂಡ ಪ್ರೊಸೆಸ್ ಮಾಡಿದ್ದೀವಿ. ಬಟ್ ನೆಕ್ಸ್ಟು ಈಗ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ನೆಕ್ಸ್ಟ್ ಈ ಹಬ್ಬ ಆದಮೇಲೆ ದಸರಾ ಹಬ್ಬ ಮುಗಿದ ತಕ್ಷಣ ಈಗ ಸರ್ವೆ ಮಾಡೋಕ್ಕೆ ಹೇಳಿದ್ದಾರೆ. ಸರ್ವೆ ಮಾಡಿಬಿಟ್ಟು ಎಷ್ಟು ಹುಡುಗರು ಬರ್ತಾ ಇದ್ದಾರೆ, ಇನ್ನೂ ಎಷ್ಟು ಬಸ್ ಬಿಡಬೇಕು ಅಥವಾ ಏನು ನೋಡ್ಕೊಂಡು ನಾವು ನೆಕ್ಸ್ಟ್ ಅದು ವರದಿ ಕೊಟ್ಟು ಈ ಹಬ್ಬ ಆದ ತಕ್ಷಣ ಈ ಭಾಗದಲ್ಲಿ ಈ ಪೀಕ್ ಟೈಮಲ್ಲಿ ಬೆಳಗಿನ ಟೈಮಲ್ಲಿ ಒಂದು ಬಸ್ ಬಿಡೋ ವ್ಯವಸ್ಥೆ ಮಾಡ್ತೀವಿ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು. ಫಸ್ಟಿಗೆ ಸದ್ಯಕ್ಕೆ ಟೈಮಿಂಗ್ ಹೇಳಿ ಸರ್. ಟೈಮಿಂಗು ಬೆಳಗ್ಗೆ 7:30 ಹೊನ್ನಾಳಿ ಬಿಡೋದು. FIVB ಬರುತ್ತಲ್ಲ, ಇದ್ರ ಮುಂದ್ಗಡೆ ಹೇಳಿದ್ದೀನಲ್ಲ, ಗೊತ್ತಾಯ್ತಾ? ನೀವು ಒಂದ್ಸಲ ಈಗ ಇನ್ನೊಂದ್ಸಲ ಡಿವಿಷನ್ ಆಫೀಸ್ಗೆ ಹೋಗಿ ಈಗ ಪಬ್ಲಿಕ್ಸ್ ಇವತ್ತೇ ಅಪ್ಡೇಟ್ ಮಾಡ್ತೀನಿ ಏನೇನಾಯ್ತು. ನಾವು ಹೋಗಕ್ಕಾಗಲ್ಲ ಸರ್. ಇದೇ ಫೈನಲ್ ಆಗಬೇಕು, ಇದೇ ಫೈನಲ್ ಆಗಬೇಕು. ಪದೇ ಪದೇ ಇದೇ ಮರುಕಳಿಸಬಾರ್ದು. ನೀವು ಎಷ್ಟು ಟೈಮ್ ತಗೊಂಡ್ರಿ ನಾವು ಈಗ ಹೇಳ್ಕೊಂತೀವಿ, ಸ್ಟೂಡೆಂಟ್ ಹೇಳ್ಕೊಂಡು ಕಳಿಸ್ತೀವಿ. ನಾವು ಗಾಡಿ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ. ನೀವು ಸಾಧ್ಯವಾದಷ್ಟು ಸರ್ 6ನೇ ತಾರೀಕುವರೆಗೂ ನಿಮಗೆ ಮಾತಾಡ್ತಾರೆ. ಅಲ್ಲಿವರೆಗೂ ಬಸ್ಸು ಕೇಳಲ್ಲ, ನೀವು ಹೆಂಗಿದ್ದೀರಾ ಅಂತ ಕೇಳಲ್ಲ, ಬಸ್ ಯಾಕೆ ಬಂದಿಲ್ಲ ಅಂತ ಕೇಳಲ್ಲ. ಬರಲಿಲ್ಲ ಅಂದ್ರೆ 6ನೇ ತಾರೀಕು ಸರ್ 4 ಗಂಟೆ 2 ಗಂಟೆ ಹೇಳೋಗಿ ಸರ್. ಅದು ಎಲ್ಲರಿಗೂ ಮೇನ್